ವಿದ್ಯಾರ್ಥಿಗಳು, ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಕೋರ್ಸಸ್ ಆಫ್ಟರ್ 12th ಫಾರ್ ಕಾಮರ್ಸ್. ಅಂದ್ರೆ ನೀವು ಆಫ್ಟರ್ 12th ಕಾಮರ್ಸ್ ಮಾಡಿದೀರಾ, ಹೌದಾ? ನೀವು ಕಾಮರ್ಸ್ ಕೋರ್ಸ್ ಅನ್ನು ಮುಗಿಸಿದೀರಾ 12th ಅಲ್ಲಿ. ಹಾಗಾದ್ರೆ ಕಾಮರ್ಸ್ ಕೋರ್ಸ್ ಮುಗಿದ್ಮೇಲೆ ನಿಮಗೆ ಮುಂದೆ ಏನ್ ಮಾಡ್ಬೇಕು, ಯಾವ ಯಾವ ಕೋರ್ಸ್ಗಳು ನಿಮ್ಮ ಮುಂದೆ ಇದಾವೆ, ಯಾವ ಕೋರ್ಸ್ ಮಾಡಿದ್ರೆ ಇಂಪಾರ್ಟೆಂಟ್ ನಿಮಗೆ ಬರುತ್ತೆ ಅನ್ನೋದು ನೋಡೋಣ. ನೋಡಿ, CA ಫಸ್ಟ್ ಅಂದ್ರೆ ಇದು ತುಂಬಾ ಇಂಪಾರ್ಟೆಂಟ್. ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಮೋಸ್ಟ್ ವ್ಯಾಲ್ಯೂಬಲ್ ಅಂದ್ರೆ ಯಾವ್ದಪ್ಪ ಅಂದ್ರೆ CA ಚಾರ್ಟರ್ ಅಕೌಂಟ್ ಅಂತ ಬರುತ್ತೆ. ಇದು ಆದ್ಮೇಲೆ ನೆಕ್ಸ್ಟ್ ಬಿಕಾಮ್ ಮಾಡ್ಬೋದು. ನೀವು ಬಿಕಾಮ್ ಕಾಮರ್ಸ್ ಆದ್ಮೇಲೆ ಫಸ್ಟ್ CA ಆದ್ರೂ ಮಾಡ್ಕೊಳ್ಬಹುದು, ಬಿಕಾಮ್ ಮಾಡ್ಕೊಳ್ಬಹುದು, BBA ಕೂಡ ಮಾಡ್ಬೋದು. BBA ಮಾಡಿದ್ಮೇಲೆ MBA ಮಾಡ್ಲಿಕ್ಕೆ ನಿಮ್ಗೆ ಅವಕಾಶ ಸಿಗುತ್ತೆ, ನೆನ್ಪಿಟ್ಕೊಡ್ರಿ ಫ್ರೆಂಡ್ಸ್. CS ಫೌಂಡೇಶನ್ CS ಮಾಡ್ಕೊಳ್ಬಹುದು, BCA ಮಾಡ್ಬೋದು, BTech ಮಾಡ್ಕೋಬಹುದು, D.Ed ಮಾಡ್ಕೋಬಹುದು. ಈ ಎಲ್ಲಾ ಕೋರ್ಸ್ಗಳು ನಿಮಗೆ ಸಿಗುತ್ತೆ ಯಾವಾಗ? ಆಫ್ಟರ್ 12th ಕಾಮರ್ಸ್ ಆದ್ಮೇಲೆ. ನೆಕ್ಸ್ಟ್ ಬಿಕಾಮ್ ಮುಗಿದ್ಮೇಲೆ, ನಿಮ್ದು ಬಿಕಾಮ್ ಮುಗೀತಪ್ಪ, ಬಿಕಾಮ್ ಮುಗಿದ್ಮೇಲೆ ನಿಮಗೆ MBA ಮಾಡ್ಬೋದು, ಮ್ಯಾನೇಜ್ಮೆಂಟ್ ಬಿಸ್ನೆಸ್ ಮಾಡ್ಕೊಳ್ಬಹುದು, ಬ್ಯಾಂಕ್ POD LLB ಮಾಡ್ಬೋದು, CA B.Ed M.Ed ಟೀಚರ್ ಆಗ್ಬೋದು, LGWA ಬ್ಯಾಚುಲರ್ ಆಫ್ ಲೈಬ್ರರಿ ಸೈನ್ಸ್ ಮಾಡ್ಬೋದು, ಲಿಬರೇಷನ್ ಆಗ್ಬೋದು, CS ಮಾಡ್ಬೋದು, ಇಂಪಾರ್ಟೆಂಟ್ ಎಕ್ಸ್ಪೋರ್ಟ್ ಡಿಪ್ಲೊಮಾ ಆಗ್ಬೋದು, MSW MCA ಇವೆಲ್ಲವೂ ಕೋರ್ಸ್ಗಳು ನಿಮ್ಮ ಮುಂದೆ ಇರುತ್ತೆ. ಓಕೆನಾ? ನೀವು 12th ಕಾಮರ್ಸ್ ಆದ್ಮೇಲೆ ಈ ಎಲ್ಲಾ ಕೋರ್ಸ್ಗಳನ್ನು ಮಾಡಬಹುದು. ಯಾವ ಕೋರ್ಸ್ ನಿಮ್ಗೆ ಇಂಟ್ರೆಸ್ಟ್ ಇದೆ ಆ ಕೋರ್ಸ್ ಮಾಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.